ಮನೆದು ಮೇಯ್ನ್ ಪಾಯಿಂಟು ಅಂದರೆ ಅಡುಗೆ ಮನೆಯೇ. ಅದರಲ್ಲೂ ನಮಗೆ ಹೆಣ್ಮಕ್ಳಿಗೆ ಅಡುಗೆ ಮನೆ ತುಂಬ ಮುಖ್ಯವಾದ ಜಾಗ. ಬೀರ್ ಇಂಟೀರಿಯರ್ನವರು ನಾವು ಯಾವ ಥರ ಹೇಳಿದ್ದೀವಿ, ನಮಗೆ ಮನಸ್ಸಿಗೆ ಯಾವ ಥರ ಒಪ್ಪಿಗೆ ಆಗಬೇಕು ಅದೇ ಥರ ಮಾಡಿಕೊಟ್ಟು ನಮಗೆ ತುಂಬಾ ಖುಷಿಯಾಗಿದೆ ಅಡುಗೆ ಮನೆ ಮಾಡಿಸಿರೋದು. ಯಾವುದನ್ನು ಅವರು ಅದು ಬೇಡ ಮೇಡಮ್, ಅದು ಚೆನ್ನಾಗಿರಲ್ಲ, ಇದು ಚೆನ್ನಾಗಿರಲ್ಲ ಅಂತ ಹೇಳಲೇ ಇಲ್ಲ. ಆಮೇಲೆ ಸಜೆಷನ್ನು ಕೊಡ್ತಾರೆ. ಇದು ಸ್ಟೋರೇಜು, ಇದನ್ನು ಮಾಡಿಸಿರೋದು ಕಿಚನ್ ಕ್ಯಾಬಿನೆಟ್ಟು, ಇದೆಲ್ಲ ಕಟ್ಲೇರಿದು ಮಾಡಿದ್ದೀವಿ. ಇದು ಸ್ಟೀಲ್ದೇ ಮಾಡಿಸಿದ್ವಿ ನಾವು. ಕ್ಲೀನಿಂಗ್ ಎಲ್ಲ ಸುಲಭ ಆಗುತ್ತೆ ಅಂತ ಸ್ಟೀಲ್ದೇ ಮಾಡ್ತಿದ್ವಿ. ಇದು ಡ್ರೈದು ಏನಾದ್ರು ಅದೇ ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಆಲೂಗೆಡ್ಡೆ, ಹಣ್ಣುಗಳು ಏನಾದ್ರು ಇಟ್ಕೋಬೋದು. ಇದರಲ್ಲಿ ಓಪನ್ ಇರೋವಂಥದ್ದು, ಗಾಳಿ ಆಡೋವಂಥದ್ದು ಏನು ಬೇಕಾದ್ರೂ ಇದರಲ್ಲಿ ಇಟ್ಕೊಳ್ಳೋಕೆ ಸೇರಿಸ್ ಆಗುತ್ತೆ. ನಾವು ತೆಂಗಿನಕಾಯಿ ಇದು ಎಲ್ಲ ಇದ್ದದರಲ್ಲೇ ಇಟ್ಟಿರ್ತೀವಿ. ಇದು ಸ್ಟೋರೇಜಿಗೆ ಬೇಕು ಅಂತ ಮಾಡಿಸಿದ್ದೀವಿ. ಇದು ಪ್ಯಾಂಟ್ರಿ ಯೂನಿಟ್ ಮಾಡಿಸ್ಬೇಕು ಅಂತ ನಾವು ಅಂದ್ಕೊಂಡ್ವಿ. ಆಮೇಲೆ ಅವ್ರು ಹೇಳಿದ್ರು ಜಾಗ ತುಂಬ ಕಮ್ಮಿ ಆಗುತ್ತೆ, ಪ್ಯಾಂಟ್ರಿ ಯೂನಿಟ್ ಬೇಡ ಅಂತ ಸಜೆಸ್ಟ್ ಮಾಡಿದ್ರು. ಆದರೆ ಇದನ್ನು ನಾವೇ ಹೇಳಿದ್ದು ಇದೇ ಥರ ಮಾಡಬೇಕು ಅಂತ. ಇದು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಗ್ಲಾಸ್ ಹಾಕ್ಸಿದ್ದು ನಾವೇ, ಗ್ಲಾಸೇ ಹಾಕ್ಕೊಡಿ ಅಂತ ಹೇಳಿದ್ವಿ. ಇದೆಲ್ಲ ಸ್ಟೋರೇಜು ಪೂರ್ತಿ. ಇದು ಓವೆನ್ ಇಟ್ಕೊಳ್ಳೋಕ್ಕೂ ನಮಗೆ ಜಾಗ ಬೇಕು ಅಂತ ಹೇಳಿದ್ವಿ. ಇದು ಓವನ್ಗೆ ಅಂತಲೇ ಮಾಡಿಸಿದ್ದೀವಿ. ಇದನ್ನು ಅವರೇ ಇದೇ ಥರನೇ ಮಾಡಿಕೊಟ್ರು. ಎರಡು ಡ್ರಾ ಮಾಡಿಕೊಟ್ಟಿದ್ದಾರೆ. ಇದೆರಡೂ ಟ್ಯಾಂಡಮ್ ಬಾಕ್ಸೇ ಹಾಕಿದ್ದಾರೆ. ಅಲ್ಲಿ ಒಳಗಡೆ ಅಡುಗೆ ಮನೇಲಿ ಹಾಕಿ ಥರನೇ ಹಾಕಿದ್ದಾರೆ. ಇದೆಲ್ಲ ಕ್ರಾಕ್ರಿ ಯೂನಿಟ್ಟು. ಇದನ್ನು ಅದೇ ಥರ ನಮಗೆ 2 ಬಾಕ್ಸ್ ಬೇಕು ಅಂತ ಹೇಳಿದ್ವಿ. ಅದೇ ಥರ ಪೂರ್ತಿ ಮಾಡಿದ್ದಾರೆ ಎರಡು ಕಡೆಯೂ. ಇದು ಡೋರು ಈ ಥರ. ಇದೊಂದು ಬ್ರೇಕ್ಫಾಸ್ಟ್ ಟೇಬಲ್ ಬೇಕು ಅಂತ ಹೇಳಿದ್ವಿ. ಇದು ಜಾಗ ವೇಸ್ಟ್ ಆಗಬಾರ್ದು ಅಂತ, ಏಕೆಂದರೆ ಇದು ಬಡಿಯುತ್ತೆ. ಇಲ್ಲೇನು ಹಾಕ್ಕೊಳ್ಳೋಕ್ಕೂ ನಮ್ಗೆ ಅವಕಾಶ ಇಲ್ಲ. ಅದಕ್ಕೆ ಒಂದು ಬ್ರೇಕ್ಫಾಸ್ಟ್ ಟೇಬಲ್ ಮಾಡಿಕೊಟ್ಬಿಡಿ ಅಂತ ಹೇಳಿದ್ವಿ. ನಾವು ಸದ್ಯಕ್ಕೆ ಇದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ, ಎಲೆಕ್ಟ್ರಿಕ್ ಐಟಮ್ ಏನೇನಿದೆ ಅಂತ. ಇದನ್ನು ಅಷ್ಟೇ ನಾವು ಹೇಳ್ದಂಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ.